ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ, ನನ್ನನ್ನು ನೀವು ಹಿಂಬಾಲಿಸಿರಿ, ನನ್ನನ್ನು ನೀವು ಮಾದರಿಯಾಗಿ ಅನುಸರಿಸಿ ಎಂಬುದಾಗಿ. ಯಾಕೆ ಅವರು ಮಾದರಿ ಅಂತಂದರೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಬನ್ನಿರಿ ದೇವರು ಮಾಡಿರುವುದನ್ನು ನೋಡಿರಿ, ನೀವು ಬನ್ನಿ, ಬಂದು ದೇವರು ಮಾಡಿರುವಂಥದ್ದನ್ನು ನೀವು ನೋಡಿ. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳೇನಪ್ಪ ಹೇಳೋರು ಅಂತಂದರೆ, ಬನ್ನಿರಿ ದೇವರು ಏನು ಹೇಳ್ತಾರೋ ಅಂತ ಕೇಳಿಸ್ಕೊಳ್ರಿ. ಇಲ್ಲಿ ಎರಡು ಥರದ ವ್ಯತ್ಯಾಸಗಳಿಗೆ, ಒಂದು ಬನ್ನಿ ದೇವರು ಮಾಡಿರುವುದನ್ನು ನೋಡಿ, ಒಂದು ಎರಡು ಬನ್ನಿರಿ ದೇವರು ಏನು ಹೇಳ್ತಾರೋ ಅದನ್ನು ಕೇಳಿ. ಇಲ್ಲಿ ವ್ಯತ್ಯಾಸ ಅನ್ನಿಸಲ್ವೇ? ಯಾಕಂದರೆ ಹಳೆಯ ಒಡಂಬಡಿಕೆಯಲ್ಲಿ ಕರ್ತನೇನು ಮಾಡಿದ್ದನ್ನು ಕೇಳಪ್ಪ ಅಂತ ಇವತ್ತು ನಾವು ಕೇಳಿದ್ದೇವೆ. ಮೋಶೆಯ ಜೊತೆ ಇದ್ದು ದೇವರು ಮಾಡಿದಂಥ ಎಲ್ಲ ಅದ್ಭುತಗಳನ್ನು ನಾವು ಓದಿದ್ದೇವೆ ಮತ್ತು ಕೇಳಿದ್ದೇವೆ. ಸಾಮುವೇಲ್ ಜೀವಿತವನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ. ದಾವೀದನ ಜೀವಿತವನ್ನು ಮಾಡಿದಂಥ ಅದ್ಭುತಗಳನ್ನು ನಾವು ಕಣ್ಣಾರೆ ಕೇಳಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಕಣ್ಣಾರೆ ನೋಡಿ ಓದಿದ್ದೇವೆ. ಆದರೆ ಹೊಸ ಒಡಂಬಡಿಕೆಯ ಬಳಿಗೆ ಬರುವಾಗ ಅದು ವ್ಯತ್ಯಾಸವಾಗ್ತದೆ. ಅಲ್ಲಿ ನೋಡಿ ಕೇಳಿ ಅಂತಿತ್ತು, ಆದರೆ ಇಲ್ಲಿ ದೇವರು ಮಾಡಿರುವುದನ್ನು ನೋಡಿ ನೀವು ಸುಮ್ಮನಿದ್ದು ಆತನು ಮಾಡಿದಂಥ ಅದ್ಭುತಗಳನ್ನು ನೋಡಿ. ಆದರೆ ಎರಡೂ ಕಡೆ ನನ್ನನ್ನು ಹಿಂಬಾಲಿಸಿ, ಹಳೆಯ ಒಡಂಬಡಿಕೆಯಲ್ಲೂ ಹಿಂಬಾಲಿಸಿರಿ, ಹೊಸ ಒಡಂಬಡಿಕೆಯಲ್ಲೂ ನನ್ನನ್ನು ಹಿಂಬಾಲಿಸಿ ಅಂತ ನಾವು ನೋಡುತ್ತೇವೆ. ಆದರೆ ಪೌಲನು ಭಾಳ ಸ್ಪಷ್ಟವಾಗಿ ಬರೀತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸಿ. ನಾನು ಈ ಲೋಕದಲ್ಲಿ ಬೇರೆ ಯಾರನ್ನು ಅನುಸರಿಸಿಲ್ಲ, ನಾನು ಈ ಲೋಕದಲ್ಲಿ ಅನುಸರಿಸಿರುವುದು ಅದು ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಾನು ಅನುಸರಿಸಿದ್ದೇನೆ, ಹಿಂಬಾಲಿಸಿದ್ದೇನೆ. ಹಾಗಾಗಿ ನೀವೇನು ಮಾಡಿ ನಡೆಸಿ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 17ರಲ್ಲಿ ನಾವು ನೋಡ್ತೇವೆ, ಸಹೋದರರೇ ನೀವೆಲ್ಲ ನನ್ನನ್ನು ಅನುಸರಿಸುವವರಾಗಿ, ಅದು ಮಾತ್ರವೇ ಅಲ್ಲ, ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ, ನೀವು ಅವರ ಮಾದರಿಯನ್ನು ಸಹ ಅನುಸರಿಸಬಹುದು. ಯಾಕೆಂದರೆ ನಾನು ಕ್ರಿಸ್ತನ ಮಾದರಿಯನ್ನು ಅನುಸರಿಸುತ್ತಿದ್ದೇನೆ ಅನ್ನುವಂಥದ್ದನ್ನು ಇಲ್ಲಿ ಬಹುಶಃ ಪೌಲನು ನಮಗಿಂತ ಮುಂಚೆ ಹೋಗಿದ್ದಾನೆ. 3004 ಮೀಟರನ್ನು ನೋಡೋದು ಎತ್ತರಕ್ಕೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಕರ್ತನನ್ನು ಸ್ತುತಿಸ್ತಾನೆ. ಕರ್ತನು ಅಲ್ಲಿ ಅದ್ಭುತವನ್ನು ಮಾಡ್ತಾನೆ. ಯೇಸುವಿನ ಕಾರ್ಯಗಳನ್ನು ನಾವು ಗಮನಿಸುವುದಾದರೆ, ಯೇಸುವಿನ ಕಾರ್ಯಗಳು ಚುಟುಕಾಗಿ ವಿವರಿಸುವುದಾದರೆ, ಆತನು ತನ್ನ ಸ್ವಂತ ಚಿತ್ತಕ್ಕೆ ಇಲ್ಲ ಎನ್ನುವುದಕ್ಕಾಗಲಿ ಮತ್ತು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಅದೇ ಕಾರಣಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಹಿಂಬಾಲಿಸಿ. ಪೌಲನು ಪ್ರವಾದಿಗಳು, ಸುವಾರ್ಥ ಬೋಧಕರು ಹೇಗೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದೆಂದರೆ, ನನ್ನ ಜೀವಿತವನ್ನು ಅನುಸರಿಸಿರಿ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. ಎರಡು ಥರದ, ಒಂದು ನನ್ನ ಜೀವಿತವನ್ನು ಅನುಸರಿಸಿರಿ, ಒಂದು ಮಾದರಿಯ ಜೀವಿತ, ಕರ್ತನದು ಒಂದು ಮಾದರಿಯ ಜೀವಿತ ನಮಗಾಗಿ ಮಾಡಲ್, ಆ ಜೀವಿತವನ್ನು ನಾವು ಅನುಸರಿಸಬೇಕು. ಅದರ ಜೊತೆಗೆ ನಾವು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸಿ. ಅಪೊಸ್ತಲನಾದ ಪೌಲನು ಆದರೂ ಎಲ್ಲ ರೋಗಿಗಳನ್ನು ಗುಣಪಡಿಸುವ, ನೀರಿನ ಮೇಲೆ ನಡೆಯುವ, 5 ರೊಟ್ಟಿಗಳಿಂದ 5,000 ಜನರಿಗೆ ಆಹಾರವನ್ನು ನೀಡುವ ಕ್ರಿಸ್ತನ ಸೇವೆಯನ್ನು ಅನುಕರಿಸಲು ಸಾಧ್ಯ ಇಲ್ಲ. ಸ್ವತಃ ಪೌಲನೇ ಹಸಿವು ಬಾಯಾರಿಕೆಗಳಲ್ಲಿ ಅನುಭವಿಸಿದ ಸಂದರ್ಭಗಳಲ್ಲಿ, ಕೊರತೆಯಲ್ಲಿದ್ದ ಸಂದರ್ಭಗಳಲ್ಲಿ, ಚಳಿಯಲ್ಲಿ ನಡುಗುವಂಥ ಕಂಬಳಿಗಳು ತರುವಂತೆ ತಿಮೋತಿಯನ್ನು ಕೇಳಿಕೊಂಡ ಸಂದರ್ಭಗಳಲ್ಲೂ ಸಹ ಆತನು ಕರ್ತನನ್ನು ಹಿಂಬಾಲಿಸಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಯೇಸುವೇ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಅಗತ್ಯಗಳನ್ನು ಪೂರೈಸು, ನಮ್ಮ ಕುಟುಂಬಗಳ ಅಗತ್ಯಗಳನ್ನು ಪೂರೈಸು,
ನಮ್ಮ ಮಕ್ಕಳ ಅಗತ್ಯಗಳಲ್ಲಿ ಪೂರೈಸು ಸ್ವಾಮಿ. ಮಕ್ಕಳ ಜೀವಿತದಲ್ಲಿ ಎಜುಕೇಷನ್ ಸಕ್ಸಸ್ ಆಗೋದಕ್ಕೆ ಸಹಾಯ ಮಾಡಪ್ಪ, ಸಹಾಯ ಮಾಡು ಸ್ವಾಮಿ. ಯೇಸಪ್ಪ ಸಹಾಯ ಮಾಡು. ಪರಿಶುದ್ಧನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜಾಧಿರಾಜನೇ ಸಹಾಯ ಮಾಡು. ಎಲ್ಶಡಾಯ್ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.